ಎಸ್ ಸ್ನೇಹಿತರೆ, ನಾನು ಭಟ್ರು ಈಗ ತಾನೆ ಕಾರಿಂದ ಇಳಿದ್ವಿ ಕೆಳಗೆ. ಅಂಡ್ ಇಳಿದ್ಬಿಟ್ಟು ಒಂದು ರೋಡಲ್ಲಿ ನಿಂತಿದ್ದೀವಿ. ಭಟ್ರೆ ಒಂದು ರೋಡ್ ತೋರಿಸ್ಬಿಡೋಣ. ಸಲಾಮ್ ಸರ್, ಬನ್ನಿ ಈ ಕಡೆ, ಬನ್ನಿ ಈ ಕಡೆ. ಓಕೆ, ಈ ರೋಡ್ ನೋಡಿ ಸ್ನೇಹಿತರೆ, ಯಾವ ರೋಡ್ ನೆನಪಾಯ್ತಾ ಭಟ್ರೆ? ಯಾವ್ದು? ಕುಣಿದು ಕುಣಿದು ಬಾರೆ, ಒಲಿದು ಒಲಿದು ಬಾರೆ. ಅದು ಓಲವೇ ಅನ್ಬೇಕು, ನನ್ನ ಶೈಲಿ. ಓಲವೇ ನೀ ಒಲಿದ ಕ್ಷಣ. ಅಂಡ್ ಆ ಲಿರಿಕ್ಸ್ ನ ತೆಗೆದಿದ್ದು ಅಲ್ಲಿ ಅಲ್ವಾ ಭಟ್ರೆ? ನಾವು ಅಲ್ಲಿ ಆ ಮರ ಅಲ್ಲಿ ಕಾಣಿಸ್ತಿದೆ, ಒಂದ್ ಮರ, ಅಲ್ಲಿ ಪುಟ್ಟ ಮರ ಕಾಣ್ತಿದೆ ನೋಡಿ. ಮರ, ಈ ಮನೆ ಪಕ್ಕದಲ್ಲಿ ಒಂದ್ ಮರ ಕಾಣ್ತಿದೆ. ಅಲ್ಲೇ ಜೋಕಾಲಿ ಕಟ್ಟಿದ್ವಿ. ಅಲ್ಲೇ ಭಟ್ರಿಗೆ ಜಿಗಣೆ ಕಚ್ಚಿತ್ತು. ಅದನ್ನ ನೀನೇ ಶೂಟ್ ಮಾಡಿದ್ದೆ? ಹೌದು, ಆ ಜಿಗಣೆ ಇಷ್ಟ ದಪ್ಪ ಇತ್ತು, ಅದನ್ನ ನಾನೇ ಶೂಟ್ ಮಾಡಿದ್ದೆ ಕೂಡ. ಅವಾಗ ಎಲ್ಲ ಮನೆಗಳು ಇರ್ಲಿಲ್ಲ, ಬರೀ ಹೊಲ ಗದ್ದೆ ತುಂಬಾನೇ ಇತ್ತು, ಗ್ರೀನ್ ಎಲ್ಲ. 2 ಕಿಲೋಮೀಟರ್ ಸುತ್ತಮುತ್ತ ಬರೀ ಪಿಚ್ ಗ್ರೀನ್ ಭತ್ತದ ಗದ್ದೆ ಇದು. ಇವಾಗ ಇಲ್ಲಿ ಸುಮಾರು ಬದಲಾವಣೆಗಳಾಗೋಗಿದೆ. ಬಟ್ ಒಂದೇ ಬೇಜಾರಂದ್ರೆ ನೀನ್ ಹೇಳ್ದ ಹಾಗೆ ರೋಡ್ ಸುಧಾರಣೆನೇ ಆಗ್ಲಿಲ್ಲ. ಈ ರೋಡು ಅವತ್ತು ಶೂಟ್ ಮಾಡಿದಾಗ ಬಹಳ ಚೆನ್ನಾಗಿತ್ತು, ಈಗಾಕು ಹೀಗಾಗಿದೆ. ಅವಾಗ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿದೆ. ನೋಡ್ರಿ, ಇಲ್ಲೆಲ್ಲ ಗ್ರೀನರಿ ಇದೆ. ನಾನು ಭಟ್ರು ಮುಗುಳ್ನಗೆ ಪ್ರಮೋಷನಲ್ ಆಕ್ಟಿವಿಟೀಸ್ಗೆ ಜೋಗ್ ಫಾಲ್ಸ್ ಬಂದಿದ್ವಿ ಕೆಲಸದ ಮೇಲೆ. ಸೊ ನಮ್ ಜೊತೆ ಸಲಾಮ್ ಅವರು ಇದ್ದಾರೆ, ನಮ್ಮ ಮುಗುಳ್ನಗೆ ನಿರ್ಮಾಪಕರು. ನಮಸ್ಕಾರ. ಹೀಗೆ ಹೋಗ್ತಾ ಇದ್ವಿ, ತಾಳಗುಪ್ಪ ಬಂತು. ಭಟ್ರೆ ಇದು ನೆನಪಿದೆಯಾ ರೋಡು? 10 ವರ್ಷದಿಂದ ನಾವು ಕುಣಿದು ಬಾರೆ ತೆಗೆದಿದ್ವಿ ಅನ್ಬಿಟ್ಟು, ಬನ್ನಿ ಭಟ್ರೆ ಒಂದು ವಿಡಿಯೋ ತೆಗೆದು ಬಿಡೋಣ ಅಂತ ಹೇಳಿ ವಿಡಿಯೋ ತೆಗೆದಿದ್ವಿ. ಹೇಗನ್ಸ್ತು ಭಟ್ರೆ ಈ ರೋಡ್ ನೋಡಿ? ತುಂಬಾ ಸಂತೋಷ. ಈಗ ಚೆನ್ನಾಗಿ ಕಾಣ್ತಾ ನೋಡಿ. ಅದಕ್ಕೆ ಹೀಗಿದೆ ಭಟ್ರೆ. 10 ವರ್ಷದ ನಂತರ ನೆನ್ನೆ ಆದಂಗಿದೆ. ಅದೇ ಮಳೆ, ಅದೇ ಜಿಬ್ರು ಮಳೆ. ತುಂಬಾ ಜೋರಾಗಿ ಬಂದ್ರೆ ನಾವ್ ಯಾರು ಕಾಣಿಸಲ್ಲ, ಹೂ ಬಿದ್ದಂಗ್ ಬೆಳೆದಿದೆ ಮಳೆ. ಇದೀಗ ತಾನೇ ಜೋಗದ ಗುಂಡಿಲು ಸುಮಾರು ಒಂದು 3-4 ಗಂಟೆಗಳ ಕಾಲ ನಾನು ಗಣೇಶ್ ಇಬ್ರು ಒಟ್ಟಿಗೆ ಕೂತಿದ್ವಿ. ಕ್ಯಾಮ್ರಾಗಳೊಂದು 3-4 ಬಂದಿತ್ತು. ಒಟ್ಟೊಂದು 10 ವರ್ಷದ ಒಂದು ಮಳೆನ ನೆಂದು ವಾಪಸ್ ಹೋಗ್ತಿದೀವಿ. ಜೈ ಮುಗುಳ್ನಗೆ, ಜೈ ಮುಂಗಾರು ಮಳೆ. ಜೈ ಹೊಡಿವಾಂಬ ಬಾಯ್.